ಓಂ ಶಾಂತಿ. ಮುರಳಿಯ ದಿನಾಂಕ 4/10. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಾವು ಎಷ್ಟೆಷ್ಟು ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡುತ್ತೀರೋ ಅಷ್ಟೇ ಆಶೀರ್ವಾದ ಸಿಗುತ್ತದೆ, ಪಾಪ ನಾಶವಾಗುತ್ತದೆ. ಪ್ರಶ್ನೆ: ತಂದೆಯು ಮಕ್ಕಳಿಗೆ ಯಾವ ಧರ್ಮದಲ್ಲಿ ಸ್ಥಿತರಾಗುವ ಮತವನ್ನ ಕೊಡುತ್ತಾರೆ? ತಂದೆ ತಿಳಿಸ್ತಾರೆ, ಮಕ್ಕಳೇ, ತಾವು ತಮ್ಮ ವಿಚಿತ್ರವಾದ ಧರ್ಮದಲ್ಲಿ ಸ್ಥಿತರಾಗಿ, ಚಿತ್ರದ ಧರ್ಮದಲ್ಲಿ ಅಲ್ಲ. ಹೇಗೆ ತಂದೆ ವಿದೇಹಿ ವಿಚಿತ್ರವಾಗಿದ್ದಾರೆ, ಹಾಗೆಯೇ ಮಕ್ಕಳೂ ಸಹ ವಿಚಿತ್ರ ಮತ್ತು ಈ ಶರೀರದಲ್ಲಿ ಬರ್ತಾರೆ. ಈಗ ತಂದೆ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ, ವಿಚಿತ್ರರಾಗಿ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ, ದೇಹಾಭಿಮಾನದಲ್ಲಿ ಬರಬಾರದು. ಪ್ರಶ್ನೆ ಮತ್ತೊಂದು: ಪರಮಾತ್ಮನೂ ಸಹ ಡ್ರಾಮಾದ ಯಾವ ಮಾತಿನಲ್ಲಿ ಬಂಧಿತರಾಗಿದ್ದಾರೆ? ಬಾಬಾ ತಿಳಿಸ್ತಾರೆ, ಡ್ರಾಮಾದ ಅನುಸಾರ ಮಕ್ಕಳನ್ನು ಪತಿತರಿಂದ ಪಾವನ ಮಾಡುವುದರಲ್ಲಿ ಭಗವಂತನು ಬಂಧಿತನಾಗಿದ್ದಾರೆ. ಅವರು ಪುರುಷೋತ್ತಮ ಸಂಗಮಯುಗದಲ್ಲಿ ಬರಲೇಬೇಕಾಗುತ್ತದೆ. ಓಂ ಶಾಂತಿ. ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ, ಯಾವಾಗ ಓಂ ಶಾಂತಿ ಎಂದು ಹೇಳ್ತೇವೆ ಅಂದ್ರೆ ತಮ್ಮ ಆತ್ಮದ ಸ್ವಧರ್ಮದ ಪರಿಚಯವನ್ನ ಕೊಡ್ಲಾಗತ್ತೆ. ಆದ್ದರಿಂದ ತಂದೆ ನೆನಪು ಸಹಜವಾಗಿ ಬರ್ತದೆ. ಏಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನು ಪರಮಾತ್ಮನನ್ನೇ ನೆನಪು ಮಾಡುತ್ತಾರೆ. ಕೇವಲ ಪರಮಾತ್ಮನ ಪೂರ್ಣ ಪರಿಚಯ ಇಲ್ಲ. ಪರಮಾತ್ಮನು ತನ್ನ ಮತ್ತು ಆತ್ಮದ ಪರಿಚಯವನ್ನ ಕೊಡುವುದಕ್ಕಾಗಿಯೇ ಬರ್ತಾರೆ. ಪತಿತ ಪಾವನ ಎಂದು ಪರಮಾತ್ಮನಿಗೆ ಹೇಳಲಾಗುತ್ತದೆ. ಪತಿತರಿಂದ ಪಾವನ ಮಾಡುವುದಕ್ಕಾಗಿ ಪರಮಾತ್ಮನು ಡ್ರಾಮಾದಲ್ಲಿ ಬಂಧಿತರಾಗಿದ್ದಾರೆ. ಅವರೂ ಸಹ ಪುರುಷೋತ್ತಮ ಸಂಗಮಯುಗದಲ್ಲಿ ಬರಬೇಕಾಗುತ್ತದೆ. ಸಂಗಮಯುಗದ ಪರಿಚಯವನ್ನ ಕೊಡುತ್ತಾರೆ. ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಮಧ್ಯದಲ್ಲಿ ತಂದೆಯು ಬರುತ್ತಾರೆ. ಹಳೆಯ ಪ್ರಪಂಚವನ್ನು ಮೃತ್ಯುಲೋಕ, ಹೊಸ ಪ್ರಪಂಚವನ್ನ ಅಮರಲೋಕವೆಂದು ಹೇಳಲಾಗುತ್ತದೆ. ಮೃತ್ಯುಲೋಕದಲ್ಲಿಯೂ ಸಹ ಆಯಸ್ಸು ಕಡಿಮೆ ಇರುತ್ತದೆ ಎಂಬುದನ್ನು ತಿಳಿದಿದ್ದೀರಲ್ಲವೇ? ಅಕಾಲ ಮೃತ್ಯುವಿರುವುದಿಲ್ಲ. ಅದು ಅಮರಲೋಕ. ಅಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ. ಏಕೆಂದರೆ ಅಪವಿತ್ರವಾಗಿದೆ. ಅಪವಿತ್ರತೆ ಇರುವ ಕಾರಣ ವ್ಯಭಿಚಾರಿಗಳಾಗುತ್ತೀರಿ ಮತ್ತು ಆಯಸ್ಸು ಕಡಿಮೆಯಾಗುತ್ತದೆ, ಶಕ್ತಿಯು ಕಡಿಮೆಯಾಗುತ್ತದೆ. ಸತ್ಯಯುಗದಲ್ಲಿ ಪವಿತ್ರರಾಗಿರುವ ಕಾರಣ ಅವ್ಯಭಿಚಾರಿಯಾಗಿರುತ್ತಾರೆ. ಶಕ್ತಿಯೂ ಸಹ ಹೆಚ್ಚಾಗಿರುತ್ತದೆ. ಶಕ್ತಿ ಇಲ್ಲದೆ ರಾಜ್ಯವನ್ನ ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ? ಅವಶ್ಯವಾಗಿ ತಂದೆಯಿಂದ ಆಶೀರ್ವಾದವನ್ನ ಪಡೆದುಕೊಂಡಿರಬಹುದು. ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ. ಆಶೀರ್ವಾದವನ್ನ ಹೇಗೆ ಪಡೆದುಕೊಂಡಿರಬಹುದು? ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿ ಯಾರು ಹೆಚ್ಚು ನೆನಪು ಮಾಡಿರುತ್ತಾರೆಯೋ ಅವರು ಆಶೀರ್ವಾದವನ್ನ ಪಡೆದುಕೊಂಡಿರಬಹುದು. ಆಶೀರ್ವಾದ ಬೇಡುವಂತಹ ವಸ್ತುವಲ್ಲ. ಇದಂತೂ ಪರಿಶ್ರಮ ಪಡುವಂಥದ್ದಾಗಿದೆ. ಯಾರು ಹೆಚ್ಚು ನೆನಪು ಮಾಡುತ್ತಾರೆ ಅವರು ಅಷ್ಟೇ ಹೆಚ್ಚು ಆಶೀರ್ವಾದವನ್ನ ಪಡೆಯುತ್ತಾರೆ. ಅರ್ಥಾತ್ ಶ್ರೇಷ್ಠ ಪದವಿ ಸಿಗುತ್ತದೆ. ನೆನಪು ಮಾಡುವುದಿಲ್ಲವೆಂದರೆ ಆಶೀರ್ವಾದ ಸಿಗುವುದಿಲ್ಲ. ಲೌಕಿಕ ತಂದೆ ಮಕ್ಕಳಿಗೆ ನನ್ನನ್ನು ನೆನಪು ಮಾಡಿ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಬಾಲ್ಯತನದಿಂದ ತಾನಾಗಿಯೇ ತಂದೆ ತಾಯಿಯನ್ನ ಆಗಿ ಮಾಡಿಕೊಳ್ಳುತ್ತಾರೆ. ಇಂದ್ರಿಯಗಳು ಚಿಕ್ಕದಾಗಿರುತ್ತವೆ. ದೊಡ್ಡ ಮಕ್ಕಳು ಎಂದೂ ಸಹ ಬಾಬಾ ಮಮ್ಮ ಎಂದು ಹೇಳುವುದಿಲ್ಲ. ಅವರ ಬುದ್ಧಿಯಲ್ಲಿ ಇರುತ್ತದೆ, ಇವರು ಮಾತಾಪಿತಾ ಆಗಿದ್ದಾರೆ, ಅವರಿಂದ ಆಸ್ತಿಯು ಸಿಗುತ್ತದೆ. ಹೇಳುವಂತಹ ಅಥವಾ ನೆನಪು ಮಾಡುವ ಮಾತು ಬರುವುದಿಲ್ಲ. ಇಲ್ಲಿ ತಂದೆ ತಿಳಿಸ್ತಾರೆ, ನನ್ನನ್ನ ಮತ್ತು ಆಸ್ತಿಯನ್ನ ನೆನಪು ಮಾಡಿ ಹದ್ದಿನ ಸಂಬಂಧವನ್ನ ಬಿಟ್ಟು ಬೇಹದ್ದಿನ ಸಂಬಂಧವನ್ನ ನೆನಪು ಮಾಡಬೇಕು. ಮನುಷ್ಯರೆಲ್ಲರೂ ಗತಿಯನ್ನ ಇಷ್ಟಪಡುತ್ತಾರೆ.
ಗತಿ ಎಂದು ಮುಕ್ತಿಧಾಮಕ್ಕೆ ಹೇಳಲಾಗುತ್ತದೆ. ಪುನಃ ಸುಖಧಾಮಕ್ಕೆ ಬರುವುದನ್ನ ಸದ್ಗತಿ ಎಂದು ಹೇಳಲಾಗುತ್ತದೆ. ಯಾರು ಮೊದಲು ಬರುತ್ತಾರೆ ಅವರು ಸುಖವನ್ನ ಪಡೆಯುತ್ತಾರೆ. ತಂದೆಯು ಸುಖವನ್ನ ಕೊಡಲು ಬರುತ್ತಾರೆ. ಅವಶ್ಯವಾಗಿ ಯಾವುದಾದರೂ ಮಾತಿನಲ್ಲಿ ಕಷ್ಟವಿರುತ್ತದೆ. ಆದ್ದರಿಂದ ಇದಕ್ಕೆ ಶ್ರೇಷ್ಠ ವಿದ್ಯೆ ಎಂದು ಹೇಳಲಾಗುತ್ತದೆ. ಎಷ್ಟು ಶ್ರೇಷ್ಠ ವಿದ್ಯೆಯೇ ಅಷ್ಟೇ ಕಷ್ಟವಿರುತ್ತದೆ. ಎಲ್ಲರೂ ಉತ್ತೀರ್ಣರಾಗಲು ಸಾಧ್ಯವಿಲ್ಲ. ಅತಿ ದೊಡ್ಡ ಪರೀಕ್ಷೆಯಲ್ಲಿ ತುಂಬಾ ಕಡಿಮೆ ವಿದ್ಯಾರ್ಥಿಗಳು ಪಾಸ್ ಆಗುತ್ತಾರೆ. ಏಕೆಂದರೆ ದೊಡ್ಡ ಪರೀಕ್ಷೆಯನ್ನ ಪಾಸ್ ಮಾಡಿದರೆ ಸರ್ಕಾರ ನೌಕರಿಯನ್ನು ಸಹ ಕೊಡಬೇಕಾಗುತ್ತದೆ. ಬಾಬಾ ತಿಳಿಸ್ತಾರೆ, ಕೆಲವು ವಿದ್ಯಾರ್ಥಿಗಳು ದೊಡ್ಡ ಪರೀಕ್ಷೆಯನ್ನ ಪಾಸ್ ಮಾಡಿ ಸುಮ್ಮನೆ ಕುಳಿತಿರುತ್ತಾರೆ. ದೊಡ್ಡ ಸಂಬಳವನ್ನ ಕೊಡಲು ಸರ್ಕಾರದಲ್ಲಿ ಇಷ್ಟು ಹಣ ಇರುವುದಿಲ್ಲ. ನೀವು ಎಷ್ಟು ಶ್ರೇಷ್ಠರಾಗುತ್ತೇವೆ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳುತ್ತೀರಿ. ಈ ರೀತಿ ಎಲ್ಲರೂ ರಾಜರು ಅಥವಾ ಸಾಹುಕಾರರು ಆಗುತ್ತಾರೆ ಎಂದು ತಂದೆಯು ತಿಳಿಸುತ್ತಾರೆ. ಆಧಾರವೆಲ್ಲವೂ ವಿದ್ಯೆಯ ಮೇಲೆ ಇದೆ. ಭಕ್ತಿಗೆ ವಿದ್ಯೆ ಎಂದು ಹೇಳುವುದಿಲ್ಲ. ಇದಾಗಿದೆ ಆತ್ಮಿಕ ಜ್ಞಾನ. ಆತ್ಮಿಕ ತಂದೆ ಓದಿಸುತ್ತಾರೆ. ಎಷ್ಟು ಶ್ರೇಷ್ಠ ವಿದ್ಯೆ ಆಗಿದೆ. ಮಕ್ಕಳಿಗೆ ಕಷ್ಟವಾಗುತ್ತದೆ. ಏಕೆಂದರೆ ತಂದೆಯನ್ನ ನೆನಪು ಮಾಡುವುದಿಲ್ಲವೆಂದರೆ ವ್ಯಕ್ತಿತ್ವ ಸುಧಾರಣೆ ಆಗುವುದಿಲ್ಲ. ಯಾರು ಚೆನ್ನಾಗಿ ನೆನಪು ಮಾಡುತ್ತಾರೆ ಅವರ ವ್ಯಕ್ತಿತ್ವ ಸುಧಾರಣೆ ಆಗುತ್ತದೆ. ಬಹಳ ಬಹಳ ಮಧುರ ಸೇವಾಧಾರಿ ಆಗುತ್ತಾರೆ. ವ್ಯಕ್ತಿತ್ವ ಚೆನ್ನಾಗಿ ಇಲ್ಲ ಎಂದರೆ ಯಾರಿಗೂ ಇಷ್ಟ ಆಗುವುದಿಲ್ಲ. ಯಾರು ಫೇಲ್ ಆಗುತ್ತಾರೆಯೋ ಅವರ ವ್ಯಕ್ತಿತ್ವದಲ್ಲಿ ಅವಶ್ಯವಾಗಿ ಕಲೆ ಇರುತ್ತದೆ. ಶ್ರೀ ಲಕ್ಷ್ಮೀನಾರಾಯಣರ ವ್ಯಕ್ತಿತ್ವ ಒಳ್ಳೆಯದಾಗಿರುತ್ತದೆ. ರಾಮನಿಗೆ 2 ಕಲೆಗಳು ಕಡಿಮೆ ಎಂದು ಹೇಳಲಾಗುತ್ತದೆ. ಭಾರತ ರಾವಣ ರಾಜ್ಯದಲ್ಲಿ ಅಸತ್ಯ ಖಂಡವಾಗುತ್ತದೆ. ಸತ್ಯಖಂಡದಲ್ಲಿ ಸ್ವಲ್ಪವೂ ಸಹ ಅಸತ್ಯ ಇರುವುದಿಲ್ಲ. ರಾವಣ ರಾಜ್ಯದಲ್ಲಿ ಸುಳ್ಳು ಎಂದರೆ ಸುಳ್ಳು. ಅಸತ್ಯ ಮನುಷ್ಯರನ್ನ ದೈವೀ ಗುಣವುಳ್ಳವರೆಂದು ಹೇಳಲು ಸಾಧ್ಯವಿಲ್ಲ. ಇದು ಬೇಹದ್ದಿನ ಮಾತಾಗಿದೆ. ಈಗ ತಂದೆ ತಿಳಿಸ್ತಾರೆ, ಇಂಥ ಅಸತ್ಯ ಮಾತನ್ನ ಕೇಳಬೇಡಿ ಅಥವಾ ಹೇಳಬೇಡಿ. ಒಬ್ಬ ಈಶ್ವರನ ಮತಕ್ಕೆ ನ್ಯಾಯವಾದ ಮತವೆಂದು ಹೇಳಲಾಗುತ್ತದೆ. ಮನುಷ್ಯರ ಮತಕ್ಕೆ ಅನ್ಯಾಯದ ಮತವೆಂದು ಹೇಳಲಾಗುತ್ತದೆ. ನ್ಯಾಯವಾದ ಮತದಿಂದ ನಾವು ಶ್ರೇಷ್ಠರಾಗುತ್ತೇವೆ. ಆದರೆ ಎಲ್ಲರೂ ನಡೆಯುವುದಕ್ಕೆ ಸಾಧ್ಯವಿಲ್ಲದೆ ಇರುವುದರಿಂದ ನ್ಯಾಯಕ್ಕೆ ವಿರುದ್ಧವಾಗಿ ನಡೆಯುತ್ತಾರೆ. ಕೆಲವರು ತಂದೆಗೆ ಪ್ರತಿಜ್ಞೆ ಮಾಡುತ್ತಾರೆ, ಬಾಬಾ, ಇಷ್ಟು ಸಮಯ ನಾವು ಕಾನೂನಿಗೆ ವಿರುದ್ಧವಾದ ಕಾರ್ಯವನ್ನ ಮಾಡಿದ್ದೇವೆ, ಇನ್ನು ಮುಂದೆ ಮಾಡುವುದಿಲ್ಲ. ಎಲ್ಲದಕ್ಕಿಂತ ಕಾನೂನಿಗೆ ವಿರುದ್ಧವಾಗಿರುವುದು ಕಾಮದ ಭೂತವಾಗಿದೆ. ದೇಹದ ಅಭಿಮಾನ ಎಲ್ಲರಲ್ಲಿಯೂ ಇದೆ. ಮಾಯಾವಿ ಪುರುಷರಲ್ಲಿಯೂ ದೇಹಾಭಿಮಾನವಿರುತ್ತದೆ. ತಂದೆಯು ವಿದೇಹಿ ಆಗಿದ್ದಾರೆ, ವಿಚಿತ್ರನಾಗಿದ್ದಾರೆ. ಮಕ್ಕಳು ಸಹ ವಿಚಿತ್ರವಾಗಿದ್ದಾರೆ. ಇವು ತಿಳಿಯುವ ಮಾತುಗಳಾಗಿವೆ. ನಾನು ಆತ್ಮ ವಿಚಿತ್ರನಾಗಿದ್ದೇನೆ. ನಂತರ ಈ ಚಿತ್ರ ದೇಹದಲ್ಲಿ ಬರುತ್ತೇನೆ. ಈಗ ತಂದೆಯು ಪುನಃ ಹೇಳುತ್ತಾರೆ, ವಿಚಿತ್ರರಾಗಿ, ಸ್ವಧರ್ಮದಲ್ಲಿ ಸ್ಥಿತರಾಗಿ. ಚಿತ್ರದ ಧರ್ಮದಲ್ಲಿ ಎಂದೂ ಸ್ಥಿತರಾಗಬೇಡಿ. ವಿಚಿತ್ರ ಧರ್ಮದಲ್ಲಿ ಸ್ಥಿತರಾಗಿ. ದೇಹಾಭಿಮಾನದಲ್ಲಿ ಬರಬಾರದು. ತಂದೆಯು ಎಷ್ಟು ತಿಳಿಸುತ್ತಾರೆ, ಇದರಲ್ಲಿ ನೆನಪು ಬಹಳ ಅವಶ್ಯಕತೆ ಇದೆ. ತಂದೆ ತಿಳಿಸ್ತಾರೆ, ತಮ್ಮನ್ನ ತಾವು ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡುವುದರಿಂದ ತಾವು ಸತೋಪ್ರಧಾನರಾಗುತ್ತೀರಿ, ಪವಿತ್ರರಾಗುತ್ತೀರಿ. ಅಪವಿತ್ರತೆಯಲ್ಲಿ ಹೋಗುವುದರಿಂದ ಬಹಳ ಶಿಕ್ಷೆಯನ್ನು ಪಡೆಯಬೇಕಾಗುತ್ತದೆ. ತಂದೆಯ ಮಕ್ಕಳಾದ ನಂತರ ಯಾವುದೇ ತಪ್ಪನ್ನ ಮಾಡಿದರೆ ಉಳಿಯಲು ಸಾಧ್ಯವಿಲ್ಲ. ಗಾಯನವೂ ಇದೆ ಅಲ್ಲವೇ? ಸದ್ಗುರುವಿನ ನಿಂದಕರು ಉಳಿಯಲು ಸಾಧ್ಯವಿಲ್ಲ. ಒಂದು ವೇಳೆ ನನ್ನ ಮತದಂತೆ ನಡೆದು ಪವಿತ್ರರಾಗುವುದಿಲ್ಲವೆಂದರೆ 100 ಪಟ್ಟು ಶಿಕ್ಷೆಯನ್ನ ಪಡೆಯಬೇಕಾಗುತ್ತದೆ. ವಿವೇಕವನ್ನು ಉಪಯೋಗಿಸಬೇಕು. ಒಂದು ವೇಳೆ ನೆನಪು ಮಾಡುವುದಕ್ಕೆ ಆಗುವುದಿಲ್ಲವೆಂದರೆ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ. ಪುರುಷಾರ್ಥವನ್ನ ಮಾಡಲು ಸಮಯವನ್ನ ಕೊಡುತ್ತಾರೆ. ಯಾವ ತನುವಿನಲ್ಲಿ ತಂದೆಯು ಬರುತ್ತಾರೆ ಅವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ.
ಅವರೂ ಸಹ ಮನುಷ್ಯನಾಗಿದ್ದಾರೆ ಅಲ್ಲವೇ? ಮನುಷ್ಯನ ಹೆಸರು ಶರೀರದ ಮೇಲೆ ಇರುತ್ತದೆ. ಶಿವತಂದೆಯು ಮನುಷ್ಯ ಅಥವಾ ದೇವತೆ ಅಲ್ಲ. ಅವರಿಗೆ ಶ್ರೇಷ್ಠ ಆತ್ಮನೆಂದು ಹೇಳಲಾಗುತ್ತದೆ. ಅವರು ಪತಿತರು ಅಥವಾ ಪಾವನರು ಆಗುವುದಿಲ್ಲ. ಅವರು ತಿಳಿಸುತ್ತಾರೆ, ನನ್ನನ್ನ ನೆನಪು ಮಾಡುವುದರಿಂದ ಪಾಪದಿಂದ ಮುಕ್ತರಾಗುತ್ತೀರಿ. ತಂದೆಯೇ ಕುಳಿತು ತಿಳಿಸುತ್ತಾರೆ, ತಾವು ಸತೋಪ್ರಧಾನರಾಗಿದ್ದೀರಿ, ಈಗ ತಮೋಪ್ರಧಾನರಾಗಿದ್ದೀರಿ. ಪುನಃ ಸತೋಪ್ರಧಾನ ಆಗಬೇಕೆಂದರೆ ತಂದೆಯನ್ನ ನೆನಪು ಮಾಡಬೇಕು. ಈ ದೇವತೆಗಳ ಅರ್ಹತೆಯನ್ನ ನೋಡಿ ಹೇಗಿದೆ ಮತ್ತು ಅವರಿಂದ ದಯೆಯನ್ನು ಬೇಡುವವರನ್ನು ನೋಡಿ ನಾವು ಏನಾಗಿದ್ದೆವು ಎಂದು ಆಶ್ಚರ್ಯವಾಗುತ್ತದೆ. ಪುನಃ 84 ಜನ್ಮಗಳಲ್ಲಿ ಎಷ್ಟು ಕೆಳಗೆ ಬಿದ್ದು ಎಲ್ಲವನ್ನ ಕಳೆದುಕೊಂಡಿದ್ದೇವೆ. ತಂದೆ ತಿಳಿಸ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಾವು ದೈವಿ ವಂಶದವರಾಗಿದ್ದೀರಿ. ಈಗ ತಮ್ಮ ಚಲನೆಯು ದೇವಿ ದೇವತಾ ಆಗುವ ರೀತಿಯಲ್ಲಿ ಇದೆಯೇ ಎಂಬುದನ್ನ ನೋಡಿಕೊಳ್ಳಿರಿ. ಎಲ್ಲರೂ ಲಕ್ಷ್ಮೀ ನಾರಾಯಣರು ಆಗುತ್ತಾರೆ ಎಂದಲ್ಲ. ಅಲ್ಲಿ ಎಲ್ಲವೂ ಹೂದೋಟ ಆಗಿಬಿಡುತ್ತದೆ. ಶಿವತಂದೆಗೆ ಕೇವಲ ಗುಲಾಬಿ ಹೂವನ್ನೇ ಹಾಕಬೇಕು, ಆದರೆ ಎಲ್ಲ ಹೂವನ್ನ ಹಾಕುತ್ತಾರೆ. ಎಕ್ಕದ ಹೂವನ್ನೂ ಸಹ ಹಾಕುತ್ತಾರೆಂದಲ್ಲ. ತಂದೆಯ ಮಕ್ಕಳು ಕೆಲವರು ಗುಲಾಬಿ ಹೂಗಳು ಆಗುತ್ತಾರೆ, ಕೆಲವರು ಎಕ್ಕದ ಹೂ ಸಹ ಆಗುತ್ತಾರೆ. ಪಾಸ್ ಹಾಗೂ ಫೇಲ್ ಸಹ ಆಗುತ್ತಾರೆ. ಸ್ವಯಂಗೆ ರಾಜನಾಗುವುದಿಲ್ಲವೆಂದು ಗೊತ್ತಾಗುತ್ತದೆ. ತಮ್ಮ ಸಮಾನರನ್ನಾಗಿ ಮಾಡುವುದಿಲ್ಲವೆಂದರೆ ಸಾಹುಕಾರ ಹೇಗೆ ಆಗುತ್ತಾರೆ, ಯಾರಾಗುತ್ತಾರೆ ಎಂದು ತಂದೆಗೆ ಗೊತ್ತಿದೆ. ಮುಂದೆ ಹೋದಂತೆ ತಾವು ಮಕ್ಕಳಿಗೂ ಗೊತ್ತಾಗುತ್ತದೆ. ಇಂತಹವರು ತಂದೆಯ ಕಾರ್ಯದಲ್ಲಿ ಹೇಗೆ ಸಹಯೋಗವನ್ನ ಕೊಡುತ್ತಾರೆ ಎಂದು. ಕಲ್ಪ ಕಲ್ಪ ಯಾರೆಷ್ಟು ಮಾಡಿದ್ದಾರೋ ಅವರೇ ಮಾಡುತ್ತಾರೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ತಂದೆಯು ಯುಕ್ತಿಗಳನ್ನ ತಿಳಿಸುತ್ತಾ ಇರುತ್ತಾರೆ. ಈ ರೀತಿ ತಂದೆಯನ್ನ ನೆನಪು ಮಾಡಬೇಕು ಮತ್ತೆ ಪರಿವರ್ತನೆಯಾಗಬೇಕು. ಭಕ್ತಿ ಮಾರ್ಗದಲ್ಲಿ ತಾವು ಈಶ್ವರನಿಗಾಗಿ ಮಾಡುತ್ತಾ ಬಂದಿದ್ದೀರಿ. ಆದರೆ ಈಶ್ವರನನ್ನ ಯಾರೂ ತಿಳಿದುಕೊಂಡಿಲ್ಲ. ಭಗವಂತ ಶ್ರೇಷ್ಠಾತಿ ಶ್ರೇಷ್ಠ ಇದನ್ನು ಮಾತ್ರ ಅರ್ಥ ಮಾಡಿಕೊಂಡಿದ್ದಾರೆ. ಈ ರೀತಿ ಅಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ನಾಮರೂಪದವರೆಂದು. ಅವರು ನಿರಾಕಾರನಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರನಿಗೆ ದೇವತೆ ಎಂದು ಹೇಳಲಾಗುತ್ತದೆ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ. ಅನಂತರ ಹೇಳುತ್ತಾರೆ ಶಿವ ಪರಮಾತ್ಮಾಯ ನಮಃ. ಅಂದ ಮೇಲೆ ಪರಮಾತ್ಮ ಶ್ರೇಷ್ಠವಾಗಿದ್ದಾರಲ್ಲವೇ? ಬ್ರಹ್ಮ ವಿಷ್ಣು ಶಂಕರನನ್ನ ಪರಮಾತ್ಮನೆಂದು ಹೇಳಲಾಗುವುದಿಲ್ಲ. ಬಾಯಿಂದಲೂ ಸಹ ಹೇಳುತ್ತಾರೆ ಶಿವ ಪರಮಾತ್ಮಾಯ ನಮಃ. ಹಾಗಾದರೆ ಪರಮಾತ್ಮ ಒಬ್ಬರಾಗುತ್ತಾರಲ್ಲವೇ? ದೇವತೆಗಳಿಗೆ ನಮಸ್ಕಾರ ಮಾಡುತ್ತಾರೆ. ಮನುಷ್ಯ ಲೋಕದಲ್ಲಿ ಮನುಷ್ಯರನ್ನ ಮನುಷ್ಯನೆಂದು ಹೇಳಲಾಗುತ್ತದೆ. ಅವರನ್ನ ಪರಮಾತ್ಮಾಯ ನಮಃ ಎಂದು ಹೇಳುವುದು ಅಜ್ಞಾನವಾಗಿದೆ. ಬಾಬಾ ತಿಳಿಸ್ತಾರೆ, ಎಲ್ಲರ ಬುದ್ಧಿಯಲ್ಲಿ ಈಶ್ವರನು ಸರ್ವವ್ಯಾಪಿ ಎಂದು ಇದೆ. ಈಗ ತಾವು ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮನು ಒಬ್ಬರೇ ಆಗಿದ್ದಾರೆ. ಅವರಿಗೆ ಪತಿತ ಪಾವನ ಎಂದು ಹೇಳಲಾಗುತ್ತದೆ. ಎಲ್ಲರನ್ನ ಪಾವನ ಮಾಡುವ ಕರ್ತವ್ಯ ಅವರದ್ದಾಗಿದೆ. ಯಾವುದೇ ಮನುಷ್ಯ ಜಗತ್ತಿನ ಗುರು ಆಗಲು ಸಾಧ್ಯವಿಲ್ಲ. ಗುರು ಪಾವನವಾಗಿರುತ್ತಾರೆ. ಇಲ್ಲಿ ಎಲ್ಲರೂ ವಿಕಾರದಿಂದ ಜನ್ಮ ಪಡೆಯುತ್ತಾರೆ. ಜ್ಞಾನಕ್ಕೆ ಅಮೃತವೆಂದು ಹೇಳಲಾಗುತ್ತದೆ. ತಂದೆ ಬಂದು ಏನು ಮಾಡುತ್ತಾರೆ? ಈಗ ತಮಗೆ ಗೊತ್ತಿದೆ, ತತ್ವವನ್ನು ಸಹ ಪವಿತ್ರವನ್ನಾಗಿ ಮಾಡುತ್ತಾರೆ. ಡ್ರಾಮಾದಲ್ಲಿ ಅವರ ಪಾತ್ರವಿದೆ. ತಂದೆ ನಿಮಿತ್ತರಾಗಿದ್ದಾರೆ. ಸರ್ವರ ಸದ್ಗತಿ ದಾತನಾಗಿದ್ದಾರೆ. ಈಗ ಇದನ್ನು ಹೇಗೆ ತಿಳಿಸುವುದು? ಬಹಳ ಜನರಂತೂ ಬರುತ್ತಾರೆ. ಉದ್ಘಾಟನೆಯನ್ನು ಮಾಡಲು ಯಾರಾದರೂ ಬರುತ್ತಾರೆಂದರೆ ಮುಂಬರುವ ವಿನಾಶಕ್ಕೆ ಮೊದಲು ಬೇಹದ್ದಿನ ತಂದೆಯನ್ನ ತಿಳಿದುಕೊಂಡು ಅವರಿಂದ ಆಸ್ತಿಯನ್ನು ಪಡೆಯಿರಿ ಎಂದು ಸಂದೇಶವನ್ನ ಕೊಡಬೇಕು. ಇವರು ಆತ್ಮಿಕ ತಂದೆ ಆಗಿದ್ದಾರೆ. ಎಲ್ಲ ಮನುಷ್ಯರು ಪರಮಾತ್ಮನನ್ನು ತಂದೆಯೆಂದು ಹೇಳುತ್ತಾರೆ. ರಚಯಿತ ಅಂದ ಮೇಲೆ ಅವಶ್ಯವಾಗಿ ಅವರಿಂದ ರಚನೆಗೆ ಆಸ್ತಿಯು ಸಿಗುತ್ತದೆ. ಬೇಹದ್ದಿನ ತಂದೆಯನ್ನ ಯಾರೂ ತಿಳಿದುಕೊಂಡಿಲ್ಲ. ತಂದೆಯನ್ನ ಮರೆಯುವುದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಬೇಹದ್ದಿನ ತಂದೆಗೆ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಹೇಳಲಾಗುತ್ತದೆ.
ಅವರಿಂದ ಅಲ್ಪಕಾಲದ ಆಸ್ತಿಯೂ ಸಿಗುವುದಿಲ್ಲ. ಲೌಕಿಕ ತಂದೆ ಇದ್ದರೂ ಸಹ ಬೇಹದ್ದಿನ ತಂದೆಯನ್ನ ನೆನಪು ಮಾಡುತ್ತಾರೆ. ಸತ್ಯಯುಗದಲ್ಲಿ ಯಾರೂ ಸಹ ತಂದೆಯನ್ನ ನೆನಪು ಮಾಡುವುದಿಲ್ಲ, ಏಕೆಂದರೆ ಬೇಹದ್ದಿನ ಆಸ್ತಿಯು ಸಿಕ್ಕಿರುತ್ತದೆ. ಈಗ ತಾವು ತಂದೆಯನ್ನ ನೆನಪು ಮಾಡುತ್ತೀರಿ, ಆತ್ಮನೇ ನೆನಪು ಮಾಡುತ್ತದೆ. ನಂತರ ಆತ್ಮವೇ ತನ್ನನ್ನು ಮತ್ತು ತನ್ನ ತಂದೆಯನ್ನ ಡ್ರಾಮಾವನ್ನು ಮರೆತು ಬಿಡುತ್ತದೆ. ಮಾಯೆಯ ನೆರಳು ಬೀಳುತ್ತದೆ. ಸತೋ ಪ್ರಧಾನ ಬುದ್ಧಿಯು ಪುನಃ ತಮೋ ಪ್ರಧಾನವಾಗಲೇಬೇಕು. ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳು ಸತೋ ಪ್ರಧಾನರಾಗಿದ್ದರು ಎಂದು ಸ್ಮೃತಿಗೆ ಬರುತ್ತದೆ. ಇದನ್ನ ಯಾರೂ ತಿಳಿದುಕೊಂಡಿಲ್ಲ. ಪ್ರಪಂಚವು ಸತೋ ಪ್ರಧಾನ ಚಿನ್ನದ ಪ್ರಪಂಚವಾಗುತ್ತದೆ. ಅದಕ್ಕೆ ಹೊಸ ಪ್ರಪಂಚ ಎಂದು ಹೇಳಲಾಗುತ್ತದೆ. ಇದು ಕಬ್ಬಿಣದ ಪ್ರಪಂಚವಾಗಿದೆ. ಈ ಎಲ್ಲಾ ಮಾತುಗಳನ್ನ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ. ಕಲ್ಪ ಕಲ್ಪವು ತಾವೇ ಪುರುಷಾರ್ಥದ ಅನುಸಾರ ಆಸ್ತಿಯನ್ನ ಪಡೆಯುತ್ತೀರಿ. ನಿಮಗೂ ಸಹ ಗೊತ್ತಾಗಿದೆ, ಈಗ ನಾವು ಇಲ್ಲಿದ್ದೆವು, ಪುನಃ ಕೆಳಗಡೆ ಬಂದು ಬಿಟ್ಟೆವು. ತಂದೆಯೇ ಈ ರೀತಿ ಆಗುತ್ತದೆ ಎಂದು ಹೇಳುತ್ತಾರೆ. ಕೆಲವರು ನೆನಪು ಮಾಡುವುದಕ್ಕೆ ಪ್ರಯತ್ನ ಪಡುತ್ತಾರೆ, ಆದರೆ ನೆನಪು ಉಳಿಯುವುದಿಲ್ಲ. ಇದರಲ್ಲಿ ತಂದೆ ಅಥವಾ ಟೀಚರ್ ತಾನೇ ಏನು ಮಾಡುತ್ತಾರೆ? ಯಾರಾದರೂ ಓದಿಲ್ಲವೆಂದರೆ ಟೀಚರ್ ಏನು ಮಾಡುತ್ತಾರೆ? ಟೀಚರ್ ಆಶೀರ್ವಾದ ಮಾಡಿದರೆ ಎಲ್ಲರೂ ಉತ್ತೀರ್ಣರಾಗಿ ಬಿಡುತ್ತಾರೆ. ಓದುವುದರಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ. ಇದು ಹೊಸ ವಿದ್ಯೆ ಆಗಿದೆ. ನಮ್ಮ ಬಳಿ ಬಹಳ ಬಡವರು ದುಃಖಿಗಳು ಬರುತ್ತಾರೆ, ಸಾಹುಕಾರರು ಬರುವುದಿಲ್ಲ. ದುಃಖಿಗಳಾಗಿರುವ ಕಾರಣ ಬರುತ್ತಾರೆ. ಸಾಹುಕಾರರು ತಿಳಿಯುತ್ತಾರೆ, ನಾವು ಸ್ವರ್ಗದಲ್ಲಿ ಇದ್ದೇವೆ, ಅದೃಷ್ಟದಲ್ಲಿ ಇಲ್ಲ. ಯಾರ ಅದೃಷ್ಟದಲ್ಲಿ ಇದೆ ಅವರಿಗೆ ತಕ್ಷಣ ನಿಶ್ಚಯ ಬಂದು ಬಿಡುತ್ತದೆ. ನಿಶ್ಚಯ ಮತ್ತು ಸಂಶಯ ಬರುವುದರಲ್ಲಿ ತಡವಾಗುವುದಿಲ್ಲ. ಮಾಯೆಯು ತಕ್ಷಣ ಮರೆಸಿಬಿಡುತ್ತದೆ. ಸಮಯವಂತೂ ಹಿಡಿಸುತ್ತದೆ. ಇದರಲ್ಲಿ ಗೊಂದಲವಾಗುವ ಅವಶ್ಯಕತೆ ಇಲ್ಲ. ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕು. ಶ್ರೀಮತವಂತೂ ಸಿಗುತ್ತಾ ಇರುತ್ತದೆ. ಎಷ್ಟು ಸಹಜವಾಗಿ ತಂದೆ ತಿಳಿಸ್ತಾರೆ, ತಮ್ಮನ್ನ ತಾವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ. ತಮಗೆ ತಿಳಿದಿದೆ, ಇದು ಮೃತ್ಯುಲೋಕವಾಗಿದೆ, ಅದು ಅಮರಲೋಕವಾಗಿದೆ. ಅಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಂಬರ್ ವಾರ್ ಆಗಿರುತ್ತಾರೆ. ಬ್ರಾಹ್ಮಣಿಯರನ್ನು ಕೇಳಲಾಗುತ್ತದೆ, ನಿಮ್ಮ ಬಳಿ ನಂಬರ್ ವಾರ್ ಬುದ್ಧಿವಂತ ಮಕ್ಕಳು ಯಾರಿದ್ದಾರೆ? ಯಾರು ಚೆನ್ನಾಗಿ ಓದುತ್ತಾರೆ ಅವರು ಬಲಗಡೆ ಇರಬೇಕು. ಬಲಗೈನ ಮಹತ್ವ ಇರುತ್ತದೆ ಅಲ್ಲವೇ? ಪೂಜೆಯನ್ನು ಸಹ ಬಲಗೈಯಿಂದ ಮಾಡಲಾಗುತ್ತದೆ. ಮಕ್ಕಳೇ, ಸತ್ಯಯುಗದಲ್ಲಿ ಏನಿರುತ್ತದೆ ಎಂದು ವಿಚಾರ ಮಾಡಿ. ಸತ್ಯಯುಗ ನೆನಪಿಗೆ ಬರುತ್ತದೆ ಎಂದರೆ ಸತ್ಯ ತಂದೆಯ ನೆನಪು ಬರುತ್ತದೆ. ತಂದೆಯು ನಮ್ಮನ್ನು ಸತ್ಯಯುಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ನಾವು ಹೇಗೆ ರಾಜ್ಯ ಭಾಗ್ಯವನ್ನ ಪಡೆದುಕೊಂಡೆವು ಎಂದು ಅಲ್ಲಿ ನಮಗೆ ತಿಳಿದಿರುವುದಿಲ್ಲ. ಆದ್ದರಿಂದ ತಂದೆ ತಿಳಿಸ್ತಾರೆ, ಲಕ್ಷ್ಮೀನಾರಾಯಣರಲ್ಲಿಯೂ ಸಹ ಜ್ಞಾನ ಇಲ್ಲ. ತಂದೆಯು ಪ್ರತಿಯೊಂದು ಮಾತನ್ನ ತಿಳಿಸುತ್ತಾ ಇರುತ್ತಾರೆ. ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದಾರೆಯೋ ಅವರೇ ತಿಳಿದುಕೊಳ್ಳುತ್ತಾರೆ. ಆದರೂ ಸಹ ಪುರುಷಾರ್ಥವನ್ನ ಮಾಡಬೇಕಾಗುತ್ತದೆ. ತಂದೆಯು ಓದಿಸುವುದಕ್ಕಾಗಿಯೇ ಬರುತ್ತಾರೆ. ಇದು ವಿದ್ಯೆ ಆಗಿದೆ. ಇದರಲ್ಲಿ ತಿಳುವಳಿಕೆ ಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಮೊದಲನೆಯ ಮಹಾವಾಕ್ಯ, ಈ ಆತ್ಮಿಕ ವಿದ್ಯೆಯು ಬಹಳ ಶ್ರೇಷ್ಠವಾಗಿದೆ ಮತ್ತು ಕಷ್ಟವಾಗಿದೆ. ಇದರಲ್ಲಿ ಪಾಸ್ ಆಗಬೇಕೆಂದರೆ ತಂದೆಯ ನೆನಪಿನಿಂದ ಆಶೀರ್ವಾದವನ್ನ ಪಡೆಯಬೇಕು. ತಮ್ಮ ವ್ಯಕ್ತಿತ್ವವನ್ನ ಸುಧಾರಣೆ ಮಾಡಿಕೊಳ್ಳಿರಿ. ಈಗ ಯಾವುದೇ ಅನ್ಯಾಯದ ಕೆಲಸವನ್ನ ಮಾಡಬಾರದು.
ವಿಚಿತ್ರರಾಗಿ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಬೇಕು. ವಿಚಿತ್ರ ತಂದೆಯ ಶ್ರೇಷ್ಠ ಮತದಂತೆ ನಡೆಯಬೇಕು. ವರದಾನ: ತಂದೆಯ ಜೊತೆಯ ಮೂಲಕ ಪವಿತ್ರತೆ ಎಂಬ ಸ್ವಧರ್ಮವನ್ನ ಸಹಜವಾಗಿ ಪಾಲನೆ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಆಗಿರಿ. ಆತ್ಮದ ಸ್ವಧರ್ಮವು ಪವಿತ್ರತೆ ಆಗಿದೆ. ಅಪವಿತ್ರತೆಯು ಪರಧರ್ಮವಾಗಿದೆ. ಯಾವಾಗ ಸ್ವಧರ್ಮದ ನಿಶ್ಚಯವಾಯಿತೆಂದರೆ ಪರಧರ್ಮವು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆ ಅವರನ್ನ ಒಂದು ವೇಳೆ ಯಥಾರ್ಥವಾಗಿ ಗುರುತಿಸುತ್ತಾ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತೀರೆಂದರೆ ಪತಿತವೆಂಬ ಸ್ವಧರ್ಮವನ್ನ ಧಾರಣೆ, ಪವಿತ್ರತೆ ಎಂಬ ಸ್ವಧರ್ಮವನ್ನ ಧಾರಣೆ ಮಾಡಿಕೊಳ್ಳುವುದು ಬಹಳ ಸಹಜವಾಗುತ್ತದೆ. ಏಕೆಂದರೆ ಜೊತೆಗಾರನು ಸರ್ವಶಕ್ತಿವಂತನಾಗಿದ್ದಾರೆ. ಸರ್ವಶಕ್ತಿವಂತನ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಂತನ ಮುಂದೆ ಅಪವಿತ್ರತೆಯು ಬರಲು ಸಾಧ್ಯವಿಲ್ಲ. ಒಂದು ವೇಳೆ ಸಂಕಲ್ಪದಲ್ಲಿ ಮಾಯೆಯು ಬರುತ್ತದೆ ಎಂದರೆ ಖಂಡಿತವಾಗಿಯೂ ಯಾವುದಾದರೂ ಗೇಟ್ ತೆರೆದಿದೆ ಅಥವಾ ನಿಶ್ಚಯ ಕೊರತೆ ಇದೆ ಎಂದರ್ಥ. ಸ್ಲೋಗನ್: ತ್ರಿಕಾಲದರ್ಶಿಯು ಯಾವುದೇ ಮಾತನ್ನ ಒಂದು ಕಾಲದ ದೃಷ್ಟಿಯಿಂದ ನೋಡುವುದಿಲ್ಲ. ಪ್ರತಿ ಮಾತಿನಲ್ಲಿ ಕಲ್ಯಾಣವೆಂದು ತಿಳಿಯುತ್ತಾರೆ. ಒಳ್ಳೆಯದು. ಓಂ ಶಾಂತಿ.